ನಿಮ್ಗೆ ಗೊತ್ತಿಲ್ಲ MLA ಆದ್ಮೇಲೆ ಒಂದು ದಿವಸ ಕುಡಿ ನೀರಿನ ಸಮಸ್ಯೆ ಇಲ್ದಂಗ್ ಮಾಡಿದ್ರು. ಅಲ್ಲ ಮುಂಚೆ ಅದು ಬಹಳ ತಾಂಡವಾಡ್ತಾ ಇತ್ತು. ಬಹಳ ಇವತ್ತಿಗೂ ಕುಡಿ ನೀರಿನ ಸಮಸ್ಯೆ ಇದೆ. ಬಟ್ ಮಲಪ್ರಭಾ ನೀರು ಇತ್ತು ಅಂತ ಸರಿಯಾಗಿದೆ. ಈ ಸಲ ಡ್ಯಾಮ್ ಫುಲ್ ಆಗೈತಿ, ನಮ್ಗೆ ಚಿಂತೆನೇ ಇಲ್ಲ. ಡ್ಯಾಮ್ ನಮ್ ಮಳಿ ಯಾವ ಕಡಿಮೆ ಆಕೈತಿ, ಮಾದಾಯ ಕೆಲಸ ಬಂದ್ರೆ ನೀರ್ ಬೇಕಾಗತ್ತೆ. ಈ ಸರ್ ನಿಮ್ಗೆ ಗೊತ್ತಿಲ್ಲ, ಹುಬ್ಳಿ ಧಾರವಾಡಕ್ಕೆ ಡೆಡ್ ಸ್ಟೋರೇಜ್ ನೀರ್ ಕುಡಿದ್ವಿ. ಮಲಪ್ರಭಾ ನಾಳ ತಳಕ್ ಹತ್ತಿತ್ತೆಲ್ಲ ಡೆಡ್ ಸ್ಟೋರೇಜ್ ಅಂದ್ರ ಅದು ಕೇವಲ 3.5 TMC 4 TMC ಉಳಿದಿತ್ತು. ಅಂದ್ರೆ ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಸರ್ ಹಾಗೇನೆ ಈಗ ನವಲಗುಂದ ಅಂದ್ರೆ ಶಿಕ್ಷಣದ ಗುಣಮಟ್ಟ ಹೆಂಗಿದೆ ನಿಮ್ಮೂರಲ್ಲಿ? ಬಹಳ ಒಳ್ಳೆ ರೀತಿ ಇದೆ. ಶಿಕ್ಷಕ ನಾವು ಕಲ್ತಂತದ್ದು ಶಂಕರ್ ಆರ್ಟ್ಸ್ ಕಾಲೇಜ್, ಮುಂದೆ ಹೈಸ್ಕೂಲ್ ನಾವು ಕಲ್ತದ್ದು ಮಾಡಲ್ ಹೈಸ್ಕೂಲ್. ಹಿಂಗ ಬೇರೆ ಬೇರೆ ಈಗ ಬಹಳ ಶಿಕ್ಷಣ ಸಂಸ್ಥೆಗಳು ಹುಟ್ಟ್ಯಾವ. ಆದ್ರೂ ಕೂಡ ಕನ್ನಡ ಶಾಲೆಗಳು ಬಹಳ ಒಳ್ಳೊಳ್ಳೆ ರೀತಿ ಶಿಕ್ಷಣ ಕೊಡ್ತಾ ಇದ್ರು. ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ರೀತಿ 3 ತಾಲೂಕಿನಲ್ಲಿ ಒಳ್ಳೆ ಟೀಚರ್ಸ್ ಅದಾರ, ಒಳ್ಳೆ ಪಾಲಕರು ಅದಾರ, ಒಳ್ಳೆ ಮಕ್ಕಳು ಓದಿಸುವಂತ ಭಾವನೆ ಇದೆ. ಭಾವನೆ ಅದು ಬಹಳ ಇಂಪಾರ್ಟೆಂಟ್. ಮತ್ತೆ ಇದ್ರಿ ಸರ್ ಆಸ್ಪತ್ರೆ ನಮ್ಮಲ್ಲಿ ಬಹಳ ಚೆನ್ನಾಗಿಟ್ಟೆ. ನಮ್ಮ ಹುಬ್ಬಳ್ಳಿಗೆ ಉತ್ತರ ಕರ್ನಾಟಕ ಅಗದಿ ಜೀವ ಉಳಿಸೋದಂದ್ರೆ ಕಿಮ್ಸ್ ಹತ್ರ ಅದ್ ಬಿಟ್ರೆ ನಮ್ಮ ಸರ್ಕಾರಿ ದವಾಖಾನೆ ಇದೆ. ನಾ MLA ಆದ್ಗಕ್ಕೆ ನಾನು ಹೊಸ ದವಾಖಾನೆ ಕಟ್ಟಿದೆ. ಇವತ್ತು ಎಷ್ಟು ಇದೆ ಅಂದ್ರೆ ಹುಬ್ಳಿ ಧಾರವಾಡದಾಗ ಏನ್ ಬೇಕು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಮತ್ತೆ ಅದೇ ರೀತಿಯಾಗಿ ಅಣ್ಣಿಗೇರಿಲಿ ಒಂದು ಆಸ್ಪತ್ರೆ ಇದೆ, ಬೇರೆ ಬೇರೆ ಕಡೆ PHC ಗಳದಾವು. ಕೆಲವು ಪೂರಕವಾಗಿ ಏನು ಅನುಕೂಲ ಬೇಕು ಎಲ್ಲ ಮಾಡ್ಕೊಡ್ತೀವಿ. ಮಕ್ಕಳು ಮತ್ತು ಹೆಣ್ಮಕ್ಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ, ಅವರು ಈಗ ಕಲೀಲಿಕ್ಕೆ ವ್ಯವಸ್ಥೆ ಮಾಡಿವಿ, ಬುಕ್ಸ್ ಕೊಡ್ತೀವಿ, ಶೂಸ್ ಕೊಡ್ತೀವಿ, ಬ್ಯಾಗ್ಸ್ ಕೊಡ್ತೀವಿ, ಊಟ ಕೊಡ್ತೀವಿ, ಯಾವ್ದು ಕೂಡ ತೊಂದರೆ ಇಲ್ಲ ನಮ್ಮಲ್ಲಿ. ಹೆಣ್ಮಕ್ಳು ಸುರಕ್ಷಿತವಾಗಿದ್ದಾರೆ 100%. ಅದೆಲ್ಲ ಆರಾಮಾಗಿ, ಏನು ಸಮಸ್ಯೆ ಇಲ್ಲ. ಸಣ್ಣ ಪುಟ್ಟಗಳು ಇರ್ತಾವ, ಅವೆಲ್ಲ ಅಲ್ಲೇ ಸಾಲ್ವ್ ಮಾಡ್ತಾರೆ. ಹಿರಿಯರದಾರ ಅಲ್ಲೇ ನಮ್ಮಲ್ಲಿ ಬಗೆಹರಿಸ್ತಾರೆ, ಏನ್ ಸಮಸ್ಯೆ ಇಲ್ಲ. ಅಂದ್ರೆ ನಿಮ್ಗೆ ಸವಾಲುಗಳು ಕಮ್ಮಿ ಅದಾವ, ನನಗೆ ಆರಾಮ್. ಅಲ್ಲ, ಸವಾಲ್ ಬಂದ್ರೆ ಎದುರಿಸ್ತೇನೆ. ಸವಾಲ್ಗಳು ಬಂದೇ ಬರ್ತಾವ, ಆ ಸವಾಲ್ಗಳನ್ನ ಎದುರಿಸ್ತೇನೆ. ಅನುದಾನ ಸಿಗ್ತಾ ಐತಿ ಅನ್ನೋ ಸಮಾಧಾನ ಐತಿ ನಿಮಗೆ? ನಾನು ಓಪನ್ ಆಗಿ ಹೇಳಿದ್ನಲ್ಲ, ಅದಕ್ಕೆ ಆಯ್ತು. ಅಂದ್ರೆ ಬೇರೆದಾರು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಬಿಜೆಪಿ ಟೀಕೆ ಮಾಡ್ತಾರೆ. ಅವ್ರಿಗೆ ಉದ್ಯೋಗ ಪಕ್ಷ ಅವ್ರು ಮಾಡ್ತಾರೆ, ಯಾಕೆ ಕೇಳಿ ನೀವ್ ಹಿಂಗಂದ್ರೆ ಹೆಂಗ್ರಿ ಸರ್? ಈಗ ನೀವು ಈಗ ವಿರೋಧ ಪಕ್ಷದಲ್ಲಿ ಎಲ್ರು ಇದ್ದಾಗ ಹಂಗ ಮಾಡ್ತಿದ್ರು, ನಮಗೆಲ್ಲಪ್ಪ ತಾರತಮ್ಯ ಮಾಡ್ತಾರೆ, ಪಾರ್ಶಾಲಿಟಿ ಮಾಡ್ತಾರೆ. ಅವರು ಅಧಿಕಾರದಾಗಿದ್ರು. ಹೌದು, ಎಲ್ಲಾ ಕ್ಷೇತ್ರ ನಮ್ದಂತ ಅವ್ರೇ ಯಾಕೆ ತಿಳ್ಕೊಲಿಲ್ಲ? ಅದಕ್ಕೆ ನೀವು ಹಂಗ್ ಮಾಡ್ತೀರಿ ಅಂತ? ಇಲ್ಲ, ನಾವ್ ಹಂಗ್ ಮಾಡಲ್ಲ. ಸಿದ್ದರಾಮಯ್ಯ ದೊಡ್ಡ ಮನುಷ್ಯ ಸಾಹೇಬ್ ಅದಾನ, ಅವ್ರಿಗೂ ಕೊಟ್ಟಾನ. ಆಯ್ತು, ನೋಡೋಣ. ಅವ್ರಿಗೆ ಕಡಿಮೆ ಕೊಟ್ರ, ನಮ್ಗೆ ಹೆಚ್ಚು ಕೊಟ್ರ, ಅದೇ ತಪ್ಪೈತಿ. ನೋಡ್ರಿ, ಅದು ಓಪನ್ ಆಗಿ ಹೇಳ್ಬೇಕಲ್ಲ. ಅಲ್ಲ, ಆಗ್ಲಿ, ನಾವು ಎಲ್ಲಾ ಕ್ಷೇತ್ರವನ್ನ ಅಡ್ಡಾಡ್ಕೊಂಡು ಬರ್ತಾ ಇದೀವಿ. ಅಲ್ಲ, ಅಡ್ಡಾಡ್ಬೇಕು. ಯಾಕೆ ಕೊಡ್ತಾರ ಅಂದ್ರೆ ಮಡಿ ಮಕ್ಕಳಿಗೆ ಒಟ್ಟು ಪ್ರೀತಿ ಇರ್ತಾರ, ಹೊರಗಿನ ಮಕ್ಕಳು ಸ್ವಲ್ಪ ಕಡಿಮೆ ಪ್ರೀತಿ. ಆ ಕ್ಷೇತ್ರದ ಜನತೆ ಹೆಂಗ್ ಅನ್ಕೋಬೇಕು? ಏನ್ ತಪ್ಪಿಕೊಂಡು ಚಿಂತಿಲ್ಲ ಅಂತ ನಾಯಕ್ ತುಂಬಿದ್ರೆ ನಿಮ್ ತಪ್ಪು ಅಂತ ಹೇಳೋದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.